ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೊಸೀರು ಏನಪ್ಪ, ಇವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಅವಳು ಏನಾರ ಮಾತಾಡಲಿಲ್ಲ ಅಂದರೆ ನೀನೇ ಮಾತಾಡ್ಸಪ್ಪ, ಏನು ಅನ್ಕೋಬೇಡ. ಈ ಕೊಡೆ. ತಗೊಂಡೋಗಿಡು. ಕೂತ್ಕೊಳ್ಳಿ. ನಿಮ್ಗೆ ನಾನು ಒಪ್ಪಿಗೆ ಆಗಿದ್ದೀನಾ? ಹಾಗಾದ್ರೆ ಅದನ್ನ ಬಾಯಿ ಬಿಟ್ಟು ಹೇಳ್ಬೋದಲ್ವಾ? ನೀವು ಹೇಗಿದ್ದೀರಾ ಅಂತ ನೋಡಿದ್ರೇ ಗೊತ್ತಾಗುತ್ತೆ. ನೀವು ಮಾತಾಡಿದ್ರೆ ತಾನೇ ಎಷ್ಟು ಮುದ್ದಾಗಿದ್ದೀರಾ ಅಂತ ಗೊತ್ತಾಗೋದು. ಓಹೋ, ನಿಮ್ಮ ಕಡೆ ಮಾತಾಡೋದು ಅಂದರೆ ನಗೋದು ಅಂತನಾ? ಅಥವಾ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ, ನಾನು ಹಾಗೆ ಹೇಳಿಲ್ವಲ್ಲ. ಸದ್ಯ ನಿಮಗೂ ಮಾತಾಡೋಕ್ಕೆ ಬರುತ್ತಲ್ಲ, ನಾನು ಮಾತೇ ಬರಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಹೇಳಿ, ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟನಾ? ಮನೆಯವ್ರು ಹೇಗೆ ಹೇಳ್ತಾರೋ ಹಾಗೆ. ಮನೆಯವ್ರು ಹೇಳಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮದುವೆ ಮಾಡ್ಕೋತೀರಾ? ನಾನು ಹಾಗೆ ಹೇಳಿಲ್ಲ. ಮನೆಯವ್ರಿಗಿಷ್ಟ ಅಂದಮೇಲೆ ನನಗೂ ಇಷ್ಟನೇ. ಅದು ಸರಿ, ನೀವು ನನ್ನ ನೋಡಲೇ ಇಲ್ವಲ್ಲ, ಅದು ಹೆಂಗೆ ನಾನು ನಿಮ್ಗೆ ಇಷ್ಟ ಆಗೋಕ್ಕೆ ಸಾಧ್ಯ? ನೋಡಿ, ನೀವು ನನ್ನ ಮುಖ ನೋಡಿ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರಷ್ಟೇ ನಾನು ಮದುವೆ ಮಾಡ್ಕೊಳ್ಳೋದು. ಇಷ್ಟ ಇಲ್ಲ ಅಂದರೆ ನನಗೂ ಬೇಡ ಬಿಡಿ. ಅಯ್ಯಯ್ಯೋ, ನಾನು ಹಾಗೆ ಹೇಳೇ ಇಲ್ವಲ್ಲ. ನಾನು ನಿಮ್ಮನ್ನ ನೋಡಿದ್ದೀನಿ, ನನಗೂ ನೀವಂದರೆ ಇಷ್ಟ. ನೋಡಿದ್ದೀರಾ? ಅದು ಹೇಗೆ ಸಾಧ್ಯ? ಬಂದಾಗಿಂದ ತಲೆ ತಗ್ಗಿಸ್ಕೊಂಡೇ ಇದ್ದೀರಾ. ಒಂದ್ಸರಿಯಾದ್ರೂ ನನ್ನನ್ನು ತಲೆ ಎತ್ತಿ ನೋಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಇಲ್ಲ, ನಾನು ನಿಮ್ಮನ್ನ ನೋಡಿದ್ದೀನಿ. ಏನು, ಮೂರನೇ ಕಣ್ಣೇನಾದ್ರೂ ಇದೆಯಾ ನಿಮಗೆ? ನಾನು ನಿಮ್ಮನ್ನ ಫೋಟೋಲ್ ನೋಡಿದ್ದೀನಿ. ಫೋಟೋಲ್ ನೋಡಿದ್ದೀರಾ? ಹಾಗಾದ್ರೆ ಫೋಟೋನೇ ಮದುವೆ ಮಾಡ್ಕೊಳ್ಳಿ. ರೀ, ಒಂದ್ಸಲಿ ಅದು ತಲೆ ಎತ್ ನೋಡ್ರಿ. ಅಕ್ಕ, ತಲೆ ಎತ್ ನೋಡೆ ಬೆಚ್ಚಿ ಕಣಮ್ಮ. ಹಾಗಾದ್ರೆ ನಾನು ಹೊರಟೋಗ್ತೀನಿ. ಆಂಜನೇಯ, ಈ ಜೋಡಿ ಮೇಲೆ ಯಾರ ಕಣ್ಣು ಬೀಳ್ದೆ ಇರೋ ಥರ ನೀನೇ ಕಾಪಾಡ್ಬೇಕಪ್ಪ. ಆಹಾ, ಕಲರು, ಹೈಟು ಎಲ್ಲ ಪಕ್ಕ ಮ್ಯಾಚಿಂಗು. ನಮ್ಮಕ್ಕಂಗೆ ಹೇಳಿ ಮಾಡಿಸಂತ ಗಂಡು. ಆದರೂ ನಮ್ಮಕ್ಕನೇ ಸ್ವಲ್ಪ ಚೆನ್ನಾಗಿದ್ದಾಳೆ. ಇರ್ಲಿ, ನಡೆಯುತ್ತೆ. ಹೆಣ್ಮಕ್ಳು ಒಂದು ಕೈ ಮೇಲೇನೆ ಇರಬೇಕು. ಸೀನ್ ಏನೋ ಚೆನ್ನಾಗಿದೆ, ಆದರೆ ಡೈಲಾಗೇ ಕಮ್ಮಿ ಆಯಿತು. ಅದೇನು ಮಾತಾಡ್ತಿದೆ ಅಂತ ನಾನು ಕೇಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲ. ಹೊಸಿ ಬತ್ತೀನಿ ಇಲ್ಲ. ನಾನು ನಿಮ್ಮನ್ನ ಫೋಟೋಲ್ ನೋಡಿನೇ ಇಷ್ಟಪಟ್ಟಿದ್ದು. ನೀವು ಫೋಟೋದಲ್ಲಿ ಕಾಣೋದಕ್ಕಿಂತ
ಇಲ್ಲೇ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಬಗ್ಗೆ ಬ್ರೋಕರ್ ಕೆಂಪಣ್ಣ ತುಂಬಾನೇ ಹೇಳಿದ್ದಾರೆ, ಒಳ್ಳೆ ಹುಡುಗಿ ಅಂತ. ನಿಜಾನಾ? ಒಳ್ಳೆ ಸಂಸ್ಕಾರ, ರೂಪಕ್ಕೆ ತಕ್ಕ ಗುಣ, ಹಾಗೆ ಹೀಗೆ ಅಂತ ತುಂಬ ಹೊಗಳ್ತಾ ಇದ್ರು. ನನಗಂತೂ ನೀವು ಒಪ್ಪಿಗೆ. ಸೊ ನಿಮಗೂ ನಾನು ಒಪ್ಪಿಗೆ ಅಂತ ಅನ್ಕೋಬೋದಾ? ನಂಗೂ ಒಪ್ಪಿಗೆ ಇದೆ. ನನ್ನ ಮಗ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ, ಗೌರ್ಮೆಂಟ್ ಕೆಲಸ. ಪರಿಚಯಸ್ಥರು ಜಾಸ್ತಿ ಅಂದಮೇಲೆ ಮಾತು ಸ್ವಲ್ಪ ಜಾಸ್ತಿನೇ ಅಲ್ವಾ? ನಿಮ್ಮ ಹುಡುಗಿ ಸ್ವಲ್ಪ ಮಾತು ಕಡಿಮೆ ಅಂತ ಹೇಳಿದ್ರಿ, ಬೇಗ ಬರ್ತಾರೆ ಅಂತ ಕಾಯ್ಬೋದು. ಅವನು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರೆ? ನಿಮ್ಮಂಗೆ ನಿಮ್ಮ ಮಗನಿಗೆ ಮಾತು ಜಾಸ್ತಿ, ಮಾತಾಡ್ಕೊಂಡ್ ಬರ್ಲಿ ಬಿಡಿ. ಹೌದೌದು, ನಾವು ಸ್ವಲ್ಪ ಮಾತು ಜಾಸ್ತಿನೇ. ಈ ಮಾತಾಡೋರು ಸಿಕ್ಬಿಟ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ಮದುವೆ ಗೊತ್ತಾಗೋಷ್ಟರಲ್ಲಿ ಇವ್ರ ಮಾತು ಮುಗಿಸ್ಕೊಂಡು ಬಂದ್ರೆ ಒಳ್ಳೇದು. ಮನೆಯವರೆಲ್ಲ ಕಾಯ್ತಿದ್ದಾರೆ, ಹೋಗೋಣವಾ? ಸರಿ ಬನ್ನಿ. ಥ್ಯಾಂಕ್ ಯು. ಹೋಗೋಣವಾ? ಹೋಗೋಣ. ಏನಪ್ಪ ಮಾತುಕತೆ ಎಲ್ಲ ಮುಗೀತಾ? ಮಾತೇನೋ ಆಯ್ತು, ಕಥೆ ನೀವೇ ಹೇಳಬೇಕು. ಕತೆ ಹೇಳ್ಬೇಕಂತೆ? ಹಂಗಾದ್ರೆ ಮದುವೆಗೆ ಮುನ್ನುಡಿ ಆಡ್ಬಹುದಲ್ಲ? ಏನಂತೀರಿ ಮುತ್ತಣ್ಣ? ಹುಡುಗ ನಿಮ್ಗೆ ಒಪ್ಕೆನಾ? ಏನು ಹೇಳ್ತಾ ಇದೆಯಪ್ಪ? ಹಾಲನ್ನ ಬಯಸಿದವ್ರಿಗೆ ಮೃಷ್ಟಾನ್ನ ಕೊಟ್ಟಂಗಾಯ್ತು.